ಕಾಂಗ್ರೆಸ್ ಅಂತ ಅಂದರೆ ನಾನೆಲ್ಲ ಕಾಂಗ್ರೆಸ್ಸಲ್ಲಿ ಇದ್ದವ್ರು ನಾವು, ಕಾಂಗ್ರೆಸ್ಸನ್ನು ಕಟ್ಟಿ ಬೆಳೆಸ್ತವ್ರು ನಾವು. ನೀವೇನು ಕಾಂಗ್ರೆಸ್ ಬೆಳೆಸ್ತವ್ರು ಅಲ್ಲ, ಬೆಳೆದ ಮನೇಲಿ ಬಂದು ಕೂತಿರೋರು ನೀವು, ಕರ್ಕೊಂಬಂದವರು ನಾವೇನೆ ನಿಮ್ಮನ್ನ. ಆಯಿತು, ಏನು ಸ್ವಾಮಿ ಹೇಳ್ತಿಲ್ಲ ನಿಮ್ಮ ಸ್ಪೀಚಲ್ಲಿ ಕುವೆಂಪು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀರಿ, ಬಟ್ ಬಡ್ಜೆಟಲ್ಲಿ ಏನು ಮಾಡಿದ್ರಿ? ಹಿಂದೂ ಮುಸ್ಲಿಮರನ್ನ ಬೇರ್ಪಡೆ ಮಾಡಿಬಿಟ್ರಿ. ಏಕೀಕರಣ ಕರ್ನಾಟಕ ಹೋಗಿ ಎಲ್ಲರೂ ಸಹಬಾಳ್ವೆಯಲ್ಲಿದ್ದಂಥ ಕರ್ನಾಟಕವನ್ನು ಇವತ್ತು ನಿಮ್ಮ ಬಜೆಟಲ್ಲಿ ಬೇರ್ಪಡಿಸ್ಬಿಟ್ರಿ. ಸುಮ್ಮನೆ ಏನೋ ಒಂಥರ ಸಂಶಯ ಬರೋದ್ರಲ್ಲಿ ಹಿಂದೂ ಮುಸ್ಲಿಮರಿಗೆ ನೀವು ನಾಂದಿ ಹಾಡ್ಬಿಟ್ರಿ. ಸಿದ್ದರಾಮಯ್ಯ ಬೇಕಿತ್ತ? ಇದು ಬೇಕಿತ್ತ? 16 ಕಾಲೇಜ್ ಮುಸ್ಲಿಂ ಹೆಣ್ಮಕ್ಳಿಗೆ ಕೊಟ್ಟಿದ್ದೀರಿ, ಬೇಕಾ? ಇದೇನು ಮಾನಸಿಕವಾಗಿ ಜನ ಏನಾಗ್ತಾರೆ? ಮಾನಸಿಕವಾಗಿ ಜನ ಏನಾಗ್ತಾರೆ? ಹಿಂದೂ ಮುಸ್ಲಿಮರನ್ನ ವಿಭಜನೆ ಮಾಡಿಬಿಟ್ರಿ ನೀವು, ಹಿಂದೂ ಮುಸ್ಲಿಮರನ್ನ ವಿಭಜನೆ ಮಾಡಿಬಿಟ್ರಿ. ಅಲ್ಲ ನಿಮ್ಮ ಬಡ್ಜೆಟ್ ಕೊಡೋ ವಿಚಾರದಲ್ಲಿ, ಯಾಕೆಂದ್ರೆ ಮೋದಿಯವರು ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತೇಳಿ. ಹೌದು, ಎಲ್ಲರೂ ಭಾರತ ಅಂತ ಅಂದರೆ ಜಾತ್ಯತೀತವಾದಂಥ ಭಾರತ, ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಹೋಗುವಂಥ ಭಾರತ ಇದು. ಕಾಂಗ್ರೆಸ್ ಬಹಳ ಬಲಿಷ್ಠ ಮತ್ತು ವಿಶಾಲ ಅದು. ಆದರೆ ನೀವು ಅದನ್ನು ಸಂಕುಚಿತ ಮಾಡಾಕ್ಬಿಟ್ರಿ ಸಿದ್ದರಾಮಯ್ಯ, ಸಂಕುಚಿತ ಮಾಡಾಕ್ಬಿಟ್ರಿ. ಇದರಿಂದ ಯಾರಿಗೂ ಪ್ರಯೋಜನ ಇಲ್ಲ. ಒಂದು ರೀತಿಯಲ್ಲಿ ಪರಸ್ಪರ ಸಂಶಯಕ್ಕೆ ಎಡೆ ಮಾಡಿಕೊಟ್ಬಿಟ್ರು. ಇವತ್ತೇನಾಗಿದೆ, ಬಿಜೆಪಿಯವರು ಇದು ಸಾಬ್ರ ಬಡ್ಜೆಟ್ ಅಂತ ಅವ್ರು, ಇದು ಮುಲ್ಲಾ ಬಡ್ಜೆಟ್ ಅಂತ ಅವ್ರು ಏನೇನೋ ಬಾಯಿಗೆ ಬಂದಂಗೆ ಅವರು ಮಾತಾಡ್ತಾರೆ. ಇದಕ್ಕೆಲ್ಲ ಯಾರು ಕಾರಣ? ನೀವು. ಯು ಆರ್ ರೆಸ್ಪಾನ್ಸಿಬಲ್ ಮಿಸ್ಟರ್ ಸಿದ್ದರಾಮಯ್ಯ, ನಾಟ್ ದ ಗವರ್ನಮೆಂಟ್. ಯು ದ ಚೀಫ್ ಮಿನಿಸ್ಟರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ನನಗೇನು ಅನ್ನಿಸ್ತದೆ, ಎಲ್ಲ ಮುಗಿಸ್ಬಿಟ್ಟು ಹೋಗ್ಬಿಡ್ತೀರ ಹೆಂಗೆ ನೀವೆಲ್ಲ ಅಂತ. ಸಾಕಪ್ಪ, ಬಾಗಿಲಾಕ್ಬಿಟ್ಟು ಹೋಗ್ಬೋಣ ಆತ ಕಡೆ, ಮುಂದೆ ಬಂದವನು ಸಾಯ್ಲಿ ಬರ್ಡಿ ಮಗ ಆತ ಕಡೆ. ಈಗ ನಾವೆಲ್ಲ ಇದೀವಪ್ಪ, ಕುಲಕಸುಬು ನಮ್ದಿದೆ. ಎಷ್ಟು ಕುಲಕಸುಬುಗಳಿದಾವೆ ನಮ್ಮವು. ಅವ್ರಿಗೆ ಏನಾದರೂ ಹೇಳಿದಿರಿ ಏನ್ರಿ ಅದರಲ್ಲಿ? ನಿಮ್ಮ ಬಡ್ಜೆಟಲ್ಲಿ ಕುರಿಗಾರರಿಗೆ ಹೇಳಿದಿರಾ? ನೋಡ್ರಿ, ಎಂಥ ಕಸುಬು ಗೊತ್ತೇನ್ರಿ? ಕುರಿನ ಬರೀ ಕುರುಬ್ರೆ ಸಾಕಲ್ಲಪ್ಪ. ಕುರಿನ ನಮ್ಮ ಹಳ್ಳಿಗಾಡಿನಲ್ಲಿ ಬ್ರಾಹ್ಮಣರು, ಲಿಂಗಾಯತರು ಎಲ್ಲರೂ ಮನೇಲಿ 2 ಕುರಿ ಇಟ್ಕೊಂಡಿರ್ತಾರೆ. ದನ ಬಿಡ್ತಾರೆ, ಮಧ್ಯಾಹ್ನದೊತ್ತು ದನದ ಜೊತೆ ಹೋಯ್ತಾವವು, ಮನೆಗೆ ವಾಪಸ್ ಬರ್ತವೆ. 2 ಕುರಿ ಎಷ್ಟಾಯ್ತು? 30,000 ರೂಪಾಯಿ ಹೋಯ್ತು. 30,000 ರೂಪಾಯಿ ಅದೇ. ನೀವು ಯಾವುದೋ ಹೆಣ್ಮಕ್ಳಿಗೆ 2,000? ಓಹೋ, ಏನ್ರಿ ಭಾಳ ಗತ್ಗೆಟ್ಟು ಹೋಗಿದ್ರಂತೆ ಹೆಣ್ಮಕ್ಳು, ಇವರು ಸರಿ ಮಾಡಿಬಿಡ್ತಾವ್ರಂತ. ಆ ಹೆಣ್ಮಕ್ಳು ನನ್ನ ಕುರಿನಾರು ಕೊಟ್ಟಿದ್ರೆ ಸಾಕತ್ತಿದ್ವು. 2,000 ರೂಪಾಯಿ ಗಂಡ ಕುಡಿಯಕ್ಕೆ ಕಿತ್ಕೊಂಡು ಹೋಯ್ತಾವನೆ ಅಂತ. ಆ ಗ್ಯಾರಂಟಿ ಏನಕ್ಕೆ ಹೋಲಿಸದ್ದು ಹೋಯ್ತು ಹೋಗ್ರಿ ಅಂತ. ನೀವು ಗ್ಯಾರಂಟಿ ಹೆಸರಲ್ಲಿ ಈಗಾಗಲೇ ನೀವು ಎಲ್ಲನೂ ಜಾಸ್ತಿ ಮಾಡಿಬಿಟ್ರಿ. ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿಬಿಟ್ರಿ ನೀವು. ಯಾತಕ್ಕೆ? ಈಗ 6 ತಿಂಗಳಿಂದೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರಿ. ಎಷ್ಟು? 30-40ಗೆ 20,000 25,000 ಇದ್ದಿದ್ರೆ ಇವತ್ತು 1,20,000 ರೂಪಾಯಿ ಆಗೋಯ್ತು. ಸ್ಟ್ಯಾಂಪ್ ಡ್ಯೂಟಿನೂ ಜಾಸ್ತಿ ಮಾಡಿದ್ರಿ. ಆಲ್ಕೋಹಾಲ್ ಎಕ್ಸೈಸ್ ಅನ್ಕ ಸಿಕ್ಕಾಬಟ್ಟೆ ಜಾಸ್ತಿ ಮಾಡಿದ್ರಿ.
ಬಜೆಟ್ ಆದ್ಮೇಲೆ 4 ಸಲ ಜಾಸ್ತಿ ಮಾಡಿದ್ದೀರಾ ನೀವು ಹಿಂದಿನ ಬಜೆಟ್ ಅಲ್ಲಿ. ಈಗ ಜಾಸ್ತಿ ಎಷ್ಟು ನೀವು ಹೇಳಿರೋದು? 40,000 ಕೋಟಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ದ ಲಿಕ್ಕರ್ಸ್ ಅಂತ ಹೇಳಿ. ಸಿದ್ದರಾಮಯ್ಯನವರೇ, ಎಲ್ಲಿದ್ದೀರಾ ನೀವು?